ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಗೆ ಏನಾದ್ರು ಸೂಪರ್ವೈಸರ್ ಜಾಬ್ ಬೇಕು ಅಂತ ಹೇಳೋದಾದ್ರೆ ಉಡುಪಿ CSL ಅಲ್ಲಿ ಜಾಬ್ ಕರೆದಿದ್ದಾರೆ ಸ್ನೇಹಿತರೆ. ಉಡುಪಿ ಸೂಪರ್ವೈಸರ್ ರಿಕ್ರೂಟ್ಮೆಂಟ್ 2026 ಅಲ್ಲಿ ಕರೆದಿರೋಂಥದ್ದು 15 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಸ್ಯಾಲರಿ ಬಂದು 44,000 ವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬಹುದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಉಡುಪಿಯಲ್ಲಿ ಕರೆದಿರುವಂತದ್ದು ಇದು ಉಡುಪಿ ಸೂಪರ್ವೈಸರ್ ರಿಕ್ರೂಟ್ಮೆಂಟ್ 2026. ಓಕೆನಾ. UCSL ಅಂತ ಬಿಟ್ಟು. ಓಕೆನಾ. UCSL ಅಂತ ಹೇಳೋದಾದ್ರೆ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್. ಓಕೆನಾ. ಸೊ ಇದರಲ್ಲಿ ಕರೆದಿರುವಂತದ್ದು ನೋಡಿ, ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಒಂದು ಪೇರೆಂಟ್ ಕಂಪನಿ ಆಗಿರುತ್ತೆ. ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಬಂದು ಇದು ಡಾಟರ್ ಕಂಪನಿ. ಸೊ ಏನು ಅಂತ ಹೇಳೋದಾದ್ರೆ ಇದು ಮೇನ್ ಆಗಿ ಗೌರ್ಮೆಂಟ್ ಕಂಪನಿನೇ ಸ್ನೇಹಿತರೆ. ಗೌರ್ಮೆಂಟ್ ಅವರೇ ಈ ರೀತಿ ಪ್ರೈವೇಟೈಸೇಷನ್ ತರ ಕಂಪನಿ ಮಾಡಿದ್ದಾರೆ. ಸೊ ಯಾಕಂದ್ರೆ ಅವರಿಗೆ ಲಾಭ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಈ ರೀತಿ ಇರೋದು ಸೂಪರ್ವೈಸರ್ ಪೋಸ್ಟ್ ನ ಕರೆದಿದ್ದಾರೆ. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತು ಫೈನಾನ್ಸ್ ಅಲ್ಲಿ ಕರೆದಿರುವಂತದ್ದು 15 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಮತ್ತು ಇದ್ರದ್ದು ಲಾಸ್ಟ್ ಡೇಟ್ ನೋಡೋದಾದ್ರೆ 22 ಏಪ್ರಿಲ್ 2026 ಸ್ನೇಹಿತರೆ. ಓಕೆನಾ. ಸೊ ಇನ್ನು ಸ್ಯಾಲರಿ ನೋಡೋದಾದ್ರೆ 40,000 ರಿಂದ 44,000 ರೂಪಾಯಿವರೆಗೂ ಸ್ಯಾಲರಿ ಇದೆ. ಏಜ್ ಲಿಮಿಟ್ 45 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಸೂಪರ್ವೈಸರ್ ಅಲ್ಲಿ ನೋಡೋದಾದ್ರೆ ಮೆಕ್ಯಾನಿಕಲ್ ಗೆ 11 ಪೋಸ್ಟ್ ಇದೆ, ಸೂಪರ್ವೈಸರ್ ಎಲೆಕ್ಟ್ರಿಕಲ್ ಗೆ 3 ಪೋಸ್ಟ್, ಫೈನಾನ್ಸ್ ಗೆ 1 ಪೋಸ್ಟ್. ಸೊ ಟೋಟಲ್ 15 ಪೋಸ್ಟ್ ಗಳಿದೆ ಸ್ನೇಹಿತರೆ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿದ್ರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ITI ರಿಲೆವೆಂಟ್ ಟ್ರೇಡ್, ಎಕ್ಸ್ಪೀರಿಯನ್ಸ್ ಡಿಪ್ಲೊಮಾ ಆದ್ರೆ 7 ಇಯರ್ಸ್, 2 ಇಯರ್ಸ್ ಆಸ್ ಸೂಪರ್ವೈಸರ್, ಮತ್ತು ITI ಒಂದು 15 ವರ್ಷ, 3 ವರ್ಷ ಸೂಪರ್ವೈಸರ್ ಆಗಿರ್ಬೇಕು. ಓಕೆನಾ. ಸೊ ಇನ್ನು ಎಲೆಕ್ಟ್ರಿಕಲ್ ಅಲ್ಲಿ ಕೂಡ ಸೇಮ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮತ್ತು ಫೈನಾನ್ಸ್ ಅಲ್ಲಿ ಕೂಡ ಬ್ಯಾಚುಲರ್ ಡಿಗ್ರಿ BCom, BBA, BBM ಈ ರೀತಿ. ಸೊ ಮಿನಿಮಮ್ 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಫೈನಾನ್ಸ್ ಅಂಡ್ ಅಕೌಂಟಿಂಗ್. ಓಕೆನಾ. ಸೊ ಈ ರೀತಿ ಕರೆದಿದ್ದಾರೆ. ಎಕ್ಸ್ಪೀರಿಯನ್ಸ್ ಇರುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಜಾಬ್ ಇರುತ್ತೆ ಸ್ನೇಹಿತರೆ. ಸೊ ವಿತೌಟ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ಜಾಬ್ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ನೀವು ಇದನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಬಹುದು, ಯಾರೆಲ್ಲ ಜಾಬ್ ಹುಡುಕ್ತಿದ್ರೆ ಅಂತವ್ರಿಗೆ. ಓಕೆನಾ. ಸೊ ಇನ್ನು ಜನರಲ್ ಕ್ಯಾಂಡಿಡೇಟ್ಸ್ ನೋಡೋದ್ರೆ 45 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. OBC ಗೆ 3 ವರ್ಷ ಎಕ್ಸ್ಟ್ರಾ ಇದೆ, SC/ST ಪ್ಲಸ್ 5 ಇಯರ್ಸ್. ಓಕೆನಾ. ಸೊ ಈ ರೀತಿ ಇದೆ. ಮತ್ತು ಸ್ಯಾಲರಿ ಸ್ಟ್ರಕ್ಚರ್ ನೋಡೋದಾದ್ರೆ 40,000 ರೂಪಾಯಿಂದ ಹಿಡಿದು 44,000 ವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದ್ರೆ SC/ST PWD ಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇಲ್ಲ. ಜನರಲ್ ಮತ್ತು OBC ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 300 ರೂಪಾಯಿ ಅಪ್ಲಿಕೇಶನ್ ಫೀ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದು ಗಮನದಲ್ಲಿರ್ಲಿ. ಅದಾದ ನಂತರ ಸೆಲೆಕ್ಷನ್ ಪ್ರೋಸೆಸ್ ನೋಡಿದ್ರೆ ಮಲ್ಟಿ ಸ್ಟೇಜ್ ಅಂಡ್ ಮೆರಿಟ್ ಬೇಸ್ಡ್ ಇರುತ್ತೆ. ಫೇಸ್ 1 ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ 40 ಮಾರ್ಕ್ಸ್ ಗೆ, ಮತ್ತು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಕೂಡ ಇರುತ್ತೆ ಸ್ನೇಹಿತರೆ. ಇದನ್ನು ಕೂಡ 40 ಮಾರ್ಕ್ಸ್ ಇರುತ್ತೆ. ಅದ ನಂತರ